ಅವನ ಹೆಸರು ಅವುಲ್ ಫಕೀರ್. ಅವುಲ್ ಫಕೀರ್ ಮೇಷ್ಟ್ರ ಜೊತೆ ಕೈ ಹಿಡ್ಕೊಂಡು ರಾಮೇಶ್ವರನ ಸಮುದ್ರ ತೀರದ ನಡ್ಕೊಂಡು ಹೋಗ್ತಾ ಇದ್ದ. ಮೇಲೆ ಆಕಾಶದಲ್ಲಿ ಒಂದು ದೊಡ್ಡ ವಿಮಾನ ಆಗ್ತಾ ಇತ್ತು. ಮೀನುಗಾರನ ಮಗ, ನೀರು ಹಿಡಿತಾ ಇದ್ದ ಅವನೊಬ್ಬ. ಇವರಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಶಕ್ತಿ ಇಲ್ಲದೆ ಮನೆ ಮನೆ ಪೇಪರ್ ಹಾಕ್ತಾ ಇದ್ದ. ಆದ್ರೆ ಎಲ್ಲ ನೋಡ್ತಾನೆ, ಒಂದು ದೊಡ್ಡ ಹಕ್ಕಿ ಗಾತ್ರದ ಒಂದು ಆಕಾರ ಕಾಣಿಸುತ್ತೆ, ನೆರಳು ಕಾಣುತ್ತದೆ. ಆ ನೆರಳು ನೋಡಿ ಮೇಷ್ಟ್ರ ಜೊತೆ ನಡ್ಕೊಂಡು ಹೋಗ್ತಿದ್ದ ಸಮುದ್ರ ತೀರದಲ್ಲಿ. ಮೇಷ್ಟ್ರ ಕೈ ಹಿಡಿದ, ನೆಕ್ಸ್ಟ್ರೆ ಇಲ್ಲಿ ನೋಡಿ ಅಂತ ಒಂದು ಕಲ್ಲು ತಗೊಂಡು ಆಕಾಶಕ್ಕೆ ಎಸ್ದ. ಆ ಕಲ್ಲು ಏನಾಗುತ್ತೆ ನೆಕ್ಸ್ಟ್ ಕೇಳಿದ, ಕಲ್ಲು ಕೆಳಗೆ ಬೀಳುತ್ತೆ ಅಂತ ಹೇಳಕ್ ಮುಂಚೆ ಕಲ್ಲು ಕೆಳಗೆ ಬಿದ್ದು. ಆ ಹುಡುಗ ಮೇಷ್ಟ್ರ ಕೇಳ್ತಾನೆ, ನೆಕ್ಸ್ಟ್ರೆ ಇಷ್ಟೇ ಕಲ್ಲನ್ನ ಮೇಲೆ ಕೆಸಿದ್ರೆ ಆ ಕಲ್ಲು ಕೆಳಗೆ ಬೀಳುತ್ತೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ವಿಮಾನ, ಆ ವಿಮಾನದೊಳಗಡೆ 100 ಜನ ಕೂತಿದಾರಲ್ಲ ಮೇಷ್ಟ್ರೆ, ಆ ವಿಮಾನ ಅಷ್ಟು ಕೆಳಗೆ ಬೀಳಲ್ಲ ಅಂತ ಕೇಳಿಸ್ತೀವಿ. ನಮ್ಮ ಮೇಷ್ಟ್ರು ಯಾರಾದ್ರೂ ಆಗಿದ್ರೆ ಬಡಿತಾರೆ, ಸಿಲೆಬಸ್ ಅಲ್ಲಿ ಇರೋದೆಲ್ಲ ಕೇಳ್ತೀನಿ ಅಂತ ತಲೆ ಹೊಡಿತಾ ಇದ್ರು. ಆದ್ರೆ ಆ ಹುಡುಗ, ಆ ಮೇಷ್ಟ್ರು ಆ ಹುಡುಗರ ಮತ್ತೆ ಮಂಡಿಯವರು ಹೇಳ್ತಾರೆ, ಬರೀ ನಿನಗೆ ಪಾಠ ಮಾಡೋ ಮೇಷ್ಟ್ರು ನಾನು ಈ ಪ್ರಶ್ನೆ ನನಗೆ ಬರಲಿಲ್ಲ ಕಣೋ, ಬಡತನ ಇದ್ರೂ ಚಿಂತೆ ಇಲ್ಲ, ನಿನ್ನೊಳಗೆ ಈ ವಿಚಾರಕ್ಕೆ ಕೊರತೆ ಇಲ್ಲ, ಒಂದು ದಿವಸ ನನ್ನಂತ ದೊಡ್ಡ ಮೇಷ್ಟ್ರಾಗಬೇಡ, ದೊಡ್ಡ ಮೇಷ್ಟ್ರಾಗೋ ನೀನು ಅಂತ ಹುಡುಗರು ಬೆಳ್ಳಿ ಕಟ್ಟಿದ್ರು. ಆ ಅವುಲ್ ಫಕೀರ್ ಅನ್ನುವಂಥ ಹುಡುಗ ಮುಂದೆ ಬೆಳೆದು ದೊಡ್ಡವರಾದ, ಪೈಲಟ್ ಆಗಬೇಕು ಅಂತ ಕನಸ್ಕೊಂಡ, ಕಡೆಗೆ ಡಿಸೈನ್ ಸೈಂಟಿಸ್ಟ್ ಆದ. ಮುಂದೊಂದು ದಿವಸ ಆತ ಈ ದೇಶದ ರಾಷ್ಟ್ರಪತಿಯಾದ. ಅವುಲ್ ಫಕೀರ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಅನ್ನೋ ಹೆಸರಿನೊಂದಿಗೆ ಇಡೀ ಜಗತ್ತು ಅದನ್ನು ತಿರುಗಿ ನೋಡುವ ಎಚ್ಚರಿಕೆ ಬೆಳೆದು ನಿಂತ್ಕೊಂಡ. ಬಡತನದಲ್ಲಿ ಹುಟ್ಟಿದ್ದ, ಹಸ್ಕೊಂಡು ಬದುಕಿದ್ದ, ಮನೆ ಮನೆಗೆ ಪೇಪರ್ ಹಾಕಿದ್ದ. ಮುಂದೊಂದು ದಿವಸ ಈ ದೇಶದ ಪ್ರತಿಯೊಂದು ಮನೆಗೆ ಬೀಳೋ ಪೇಪರ್ ಒಳಗಡೆ ಒಳ್ಳೆ ಪುಟದಲ್ಲಿ ಅವನ ಫೋಟೋ ಬರೋ ಥರ ಎದ್ದು ನಿಂತ್ಕೊಂಡ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ,